ಹಾಯ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಈ ದಿನ ಸ್ನೇಹಿತರೆ ನಾವು ರಿಪೋರ್ಟೆಡ್ ಸ್ಪೀಚ್, ಇಂಪೇರೇಟಿವ್ ಸೆಂಟೆನ್ಸ್ ಜೊತೆಗೆ ಹೇಗೆ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡೋದು ಅಂದ್ರೆ ಇಂಪೇರೇಟಿವ್ ಸೆಂಟೆನ್ಸಸ್ ಗಳು ಇದ್ದಾಗ ಅಂದ್ರೆ ಇಂಪೇರೇಟಿವ್ ಸೆಂಟೆನ್ಸ್ ಗಳು ಅಂದ್ರೆ ಯಾವುದು ಅಂತ ನಿಮಗೆ ತಲೆಯಲ್ಲಿ ಕ್ವಶನ್ ಬರ್ಬೋದು. ಇಂಪೇರೇಟಿವ್ ಸೆಂಟೆನ್ಸ್ ಅಂದ್ರೆ ಯಾವುದು ಅಂದ್ರೆ ಯಾರಾದ್ರೂ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅಥವಾ ಆರ್ಡರ್ ಮಾಡ್ತಾ ಇದ್ರೆ ಇವುಗಳನ್ನ ನಾವು ಇಂಪೇರೇಟಿವ್ ಸೆಂಟೆನ್ಸ್ ಅಂತೀವಿ. ಯಾರಾದ್ರೂ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅದನ್ನ ಇಂಪೇರೇಟಿವ್ ಸೆಂಟೆನ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ರಿಕ್ವೆಸ್ಟ್ ಅಥವಾ ಆರ್ಡರ್ ಅಥವಾ ಕಮಾಂಡ್. ಓಕೆ, ಇವುಗಳನ್ನ ನಾವೇನಂತ ಕರಿತೀವಿ? ಈ ರೀತಿ ಸೆಂಟೆನ್ಸ್ ಗಳನ್ನ ನಾವು ಇಂಪೇರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಂಥ ಇಂಪೇರೇಟಿವ್ ಸೆಂಟೆನ್ಸ್ ಗಳು ಬಂದಾಗ ಹೇಗೆ ಟ್ಯಾಕಲ್ ಮಾಡೋದು ನೋಡಿ. ದ ಟೀಚರ್ ಸೆಡ್ ಟು ದ ಬಾಯ್ಸ್ ಅಂತ ಇದೆ. ಸಿಟ್ ಡೌನ್. ಟೀಚರ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರೆ? ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ. ಇದನ್ನ ನಾವೇನು ಅಂತ ಮಾಡ್ಬೋದು? ರಿಪೋರ್ಟಿಂಗ್ ವರ್ಬ್ ಅನ್ನ ಇನ್ಸ್ಟ್ರಕ್ಟೆಡ್ ಅಥವಾ ಆರ್ಡರ್ಡ್ ಅಂತ ಮಾಡ್ಬೋದು. ಹೌದ್ರಾ? ಮಾಡಿದ್ವಿ. ದ ಟೀಚರ್ ಆರ್ಡರ್ಡ್ ದ ಬಾಯ್ಸ್. ಇಲ್ಲಿ ಈ ಕಾಮ ಮತ್ತೆ ಇನ್ವರ್ಟೆಡ್ ಕಾಮಗಳನ್ನ ನಾವು ರಿಮೂವ್ ಮಾಡಿ ಜಸ್ಟ್ ಲಿಂಕಿಂಗ್ ವರ್ಡ್ ಟು ನ ಸೇರಿಸೋಣ. ದ ಟೀಚರ್ ಆರ್ಡರ್ಡ್ ದ ಬಾಯ್ಸ್ ಟು ಸಿಟ್ ಡೌನ್. ಇದು ನಮ್ಮ ಆನ್ಸರ್. ನೋಡಿ, ಯಾವಾಗ್ಲೂ ಲಿಂಕಿಂಗ್ ವರ್ಡ್ ಏನ್ ಬರುತ್ತೆ? ಇಂಪೇರೇಟಿವ್ ಸೆಂಟೆನ್ಸ್ ಇದ್ದಾಗ ಅದು ಬರುತ್ತೆ. ಇಂಪೇರೇಟಿವ್ ಸೆಂಟೆನ್ಸ್ ಇದ್ದಾಗ ಲಿಂಕಿಂಗ್ ವರ್ಡ್ ಟು ಬರುತ್ತೆ. ಈಗ ಮುಂದಿನ ಸೆಂಟೆನ್ಸ್ ಅನ್ನ ಮಾಡುವ ಮೊದಲು ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋಣ ಮತ್ತು ಪ್ಯಾಟರ್ನ್ ನೋಡೋಣ. ನೋಡಿ, ಸಬ್ಜೆಕ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಟೀಚರ್, ಆರ್ಡರ್ಡ್ ಇದು ನಮ್ಮ ರಿಪೋರ್ಟಿಂಗ್ ವರ್ಬ್ ಇದೆ ಅಲ್ವಾ? ಆಬ್ಜೆಕ್ಟ್ ದ ಬಾಯ್ಸ್, ಟು ಸಿಟ್ ಡೌನ್. ನೋಡಿ, ಇಷ್ಟೇ ನಾವು ಸುಲಭವಾಗಿ ನಾವು ಮಾಡ್ಬೋದು. ಈಗ ಕೆಲವೊಂದು ಎಕ್ಸಾಂಪಲ್ ಅನ್ನ ಟ್ಯಾಕಲ್ ಮಾಡೋಣ. ಓಕೆ, ಇಲ್ಲಿ ನೋಡಿ. ದ ಮ್ಯಾನೇಜರ್ ಸೆಡ್ ಟು ದ ಸ್ಟಾಫ್, ಲೀವ್ ದ ರೂಮ್. ಲೀವ್ ದ ರೂಮ್ ಇದೇನಾಗುತ್ತೆ? ದ ಮ್ಯಾನೇಜರ್ ಆರ್ಡರ್ಡ್ ದ ಸ್ಟಾಫ್ ಟು ಲೀವ್ ದ ರೂಮ್. ಇಲ್ಲಿ ಏನ್ ಮಾಡಿದ್ವಿ ನಾವು? ಯಾವ ಟೆನ್ಸ್ ಚೇಂಜ್ ಮಾಡಿಲ್ಲ, ಜಸ್ಟ್ ಟೂ ನ ಆಡ್ ಮಾಡಿದ್ವಿ. ರಿಪೋರ್ಟಿಂಗ್ ಕ್ಲಾಸ್, ಇದನ್ನ ರಿಪೋರ್ಟಿಂಗ್ ಕ್ಲಾಸ್ ಅಂತ ಏನ್ ಕರಿತೀವಿ. ಈ ರಿಪೋರ್ಟಿಂಗ್ ಕ್ಲಾಸ್ ಮತ್ತೆ ರಿಪೋರ್ಟೆಡ್ ಕ್ಲಾಸ್ ನಡುವೆ ನಾವೇನ್ ಮಾಡಿದ್ವಿ? ಟು ಅನ್ನುವಂತ ಲಿಂಕಿಂಗ್ ವರ್ಡ್ ಅನ್ನ ಆಡ್ ಮಾಡಿದ್ವಿ. ದಟ್ಸ್ ಇಟ್. ಬಹಳ ಸಿಂಪಲ್. ದ ಇನ್ಸ್ಪೆಕ್ಟರ್ ಸೆಡ್ ಟು ದ ಥೀಫ್ ಡ್ರಾಪ್ ದ ವೆಪನ್. ನೋಡಿ, ಇಲ್ಲಿ ಜಸ್ಟ್ ಟೂ ನ ಆಡ್ ಮಾಡಿ. ದ ಇನ್ಸ್ಪೆಕ್ಟರ್ ಆರ್ಡರ್ಡ್ ದ ಥೀಫ್ ಟು ಡ್ರಾಪ್ ದ ವೆಪನ್. ಸಿಂಪಲ್. ದ ಮಾಸ್ಟರ್ ಸೆಡ್ ದ ಸರ್ವೆಂಟ್ ಬ್ರಿಂಗ್ ಮೀ ವಾಟರ್. ದ ಮಾಸ್ಟರ್ ಆರ್ಡರ್ಡ್ ದ ಸರ್ವೆಂಟ್ ಟು ಬ್ರಿಂಗ್ ಹಿಮ್ ದ ವಾಟರ್. ಪ್ರೊನೌನ್ ಅನ್ನ ಚೇಂಜ್ ಮಾಡಿದ್ವಿ. ರೈಟ್. ಮುಂದಿನ ಎಕ್ಸಾಂಪಲ್ ಗೆ ಹೋಗೋಣ. ಮುಂದಿನ ಕ್ವಶನ್ ಕಡೆ ನಾವು ನೋಡೋಣ. ಮುಂದಿನ ಕ್ವಶನ್ ಏನ್ ಬರ್ತಾ ಇದೆ? ಶಿ ಸೆಡ್ ಟು ಮೀ ಪ್ಲೀಸ್ ಹೆಲ್ಪ್ ಮೀ. ಪ್ಲೀಸ್ ಹೆಲ್ಪ್ ಮೀ ಇದು ರಿಕ್ವೆಸ್ಟ್ ಇದೆ. ಹಾಗಾಗಿ ಈ ಸೆಡ್ ಟು ಏನಾಗುತ್ತೆ? ರಿಕ್ವೆಸ್ಟೆಡ್ ಆಗುತ್ತೆ. ನಿಮ್ಮ ಆಪ್ಷನ್ಸ್ ಅಲ್ಲಿ ನೀವು ನೋಡಬಹುದು, ಎಲ್ಲ ರಿಕ್ವೆಸ್ಟೆಡ್ ಇದೆ. ರಿಕ್ವೆಸ್ಟೆಡ್, 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 ಮತ್ತೆ ಇಲ್ಲಿ ಮಾತ್ರ ಸೆಡ್ ಟು ಇದೆ. ರೈಟ್ ವೇ ಇದನ್ನ ರಿಮೂವ್ ಮಾಡೋಣ. ಇಲ್ಲಿ ರಿಕ್ವೆಸ್ಟೆಡ್ ಮೀ ಕರೆಕ್ಟ್ ಆಗಿದೆ, ಎಲ್ಲ ಓಕೆ. ಇಲ್ಲಿ ಹೆಲ್ಪ್ ಹರ್ ರಿಮೂವ್ ಟು ಇಲ್ಲ. ಇಲ್ಲಿ ಟು ಹೆಲ್ಪ್ ಮೀ ಇದೆ. ಟು ಹೆಲ್ಪ್ ಹರ್ ಕರೆಸ್ಪಾಂಡಿಂಗ್. ಇಲ್ಲಿ ಮೀ ಅಂದ್ರೆ ಯಾರು? ಇದು ರೆಫರಿಂಗ್ ಟು ಸಬ್ಜೆಕ್ಟ್ ರೆಫರ್ ಆಗ್ತಾ ಇದೆ. ಹಾಗಾಗಿ ಇದು ರೈಟ್ ಆನ್ಸರ್ ಆಪ್ಷನ್ ಸಿ. ಶಿ ರಿಕ್ವೆಸ್ಟೆಡ್ ಮೀ ಟು ಹೆಲ್ಪ್ ಹರ್. ರೈಟ್ ಆನ್ಸರ್ ಇದೆ. ಓಕೆ, ನೋಡಿ, ಪ್ಲೀಸ್ ನನ್ನ ರಿಮೂವ್ ಮಾಡಿದ್ದನ್ನು ನೋಟಿಸ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ನೋಟಿಸ್ ಮಾಡಿದ್ರಾ? ನೋಡಿ, ಶಿ ರಿಕ್ವೆಸ್ಟೆಡ್. ಈ ಪ್ಲೀಸ್ ಅನ್ನೋ ಪದ ಬಂದ್ರೆ ಈ ರೀತಿ ನೀವು ಪದನ ರಿಮೂವ್ ಮಾಡಬೇಕು. ಆ ಜಾಗದಲ್ಲಿ ರಿಕ್ವೆಸ್ಟೆಡ್ ಅನ್ನೋದನ್ನ ಬಳಕೆ ಮಾಡಬೇಕು. ಯಾಕಂತಂದ್ರೆ ಪ್ಲೀಸ್ ಅಬ್ಸರ್ವ್ ಆಗುತ್ತೆ, ರಿಕ್ವೆಸ್ಟ್ ಅನ್ನೋ ಪದದಲ್ಲಿ ಅಬ್ಸರ್ವ್ ಆಗುತ್ತೆ. ಮೀ ಫಸ್ಟ್ ಪರ್ಸನ್ ಇರೋದನ್ನ ನೀವು ಮ್ಯಾಚ್ ಮಾಡಿ, ಸ್ಪೀಕರ್ ನ ಮ್ಯಾಚ್ ಮಾಡಿ ಹರ್ ಆಗಿ ಚೇಂಜ್ ಮಾಡಬೇಕು. ಈಗ ಒಂದೆರಡು ಎಕ್ಸಾಂಪಲ್ಸ್ ಅನ್ನು ನಾವು ಮತ್ತೆ ಡಿಕೋಡ್ ಮಾಡ್ತಾ ಹೋಗೋಣ. ಇಲ್ಲಿ ಏನಿದೆ ನೋಡೋಣ. ನೋಡಿ, ದ ಸ್ಟ್ರೇಂಜರ್, ದ ಸ್ಟ್ರೇಂಜರ್, ಸ್ಟ್ರೇಂಜರ್, ಡೇಂಜರ್, ಡೇಂಜರ್. ಸಾಂಗ್ ಕೇಳಿದಿರಿ ಅನ್ಕೊಂಡಿದ್ದೀನಿ, ಒಂದು ರೈಮ್ ಇದೆ. ದ ಸ್ಟ್ರೇಂಜರ್ ಸೆಡ್ ಟು ಮೀ ಪ್ಲೀಸ್ ಗೈಡ್ ಮೀ. ಈಗ ಏನ್ ಮಾಡೋಣ? ದ ಸ್ಟ್ರೇಂಜರ್ ಈ ಸೆಡ್ ಟು
ತೆಗೆದು ಹಾಕಿ ರಿಕ್ವೆಸ್ಟೆಡ್. ದ ಸ್ಟ್ರೇಂಜರ್ ರಿಕ್ವೆಸ್ಟೆಡ್ ಮೀ ಟು ಗೈಡ್ ಹಿಮ್. ಓಕೆ, ಇಲ್ಲಿ ಪ್ಲೀಸ್ ಗೈಡ್ ಮೀ, ಇಲ್ಲಿ ಮೀ ಅಂದ ತಕ್ಷಣ ನೀವು ಅನ್ಕೋಬಾರ್ದು ಓ ಸ್ಟ್ರೇಂಜರ್ಗೆ ರೆಫರ್ ಆಗ್ತಾ ಇದೆ, ಹಾಗಾಗಿ ಅದು ಹಿಮ್ ಆಗಿ ಕನ್ವರ್ಟ್ ಆಗುತ್ತೆ. ಶಿ ಸೆಡ್ ಟು ದ ಕ್ಲರ್ಕ್ ಪ್ಲೀಸ್ ಪ್ರೊಸೆಸ್ ಮೈ ಫೈಲ್. ಹಿ ಸೆಡ್ ಟು ದ ಕ್ಲರ್ಕ್ ಪ್ಲೀಸ್ ಪ್ರೊಸೆಸ್ ಮೈ ಫೈಲ್ ಇದೆ, ಈ ಪ್ಲೀಸ್ ಅನ್ನ ರಿಮೂವ್ ಮಾಡೋಣ. ಲೆಟ್ಸ್ ರಿಮೂವ್ ಇಟ್. ದ he said he requested the clerk, he requested the clerk to process his file. The student said to the teacher, please explain this. ಈ this ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ದಟ್ ಆಗುತ್ತೆ. ಸೆಡ್ ಏನಿದೆ ರಿಕ್ವೆಸ್ಟ್, ಟೀಚರ್ಗೆ ಸ್ಟೂಡೆಂಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ರಿಕ್ವೆಸ್ಟೆಡ್ ಟು ಎಕ್ಸ್ಪ್ಲೇನ್ ದಟ್. ಓಕೆ, ಹೀಗೆ ಬರ್ತಾ ಹೋಗುತ್ತೆ. ಮುಂದಿನ ಕ್ವಶನ್ ನೀವು ರೆಡಿ ಇದ್ದೀರಿ ಅನ್ಕೊಂಡಿದ್ದೀನಿ. ಫಾದರ್ ಸೆಡ್ ಟು ಮೀ ಡು ನಾಟ್ ವೇಸ್ಟ್ ಯುವರ್ ಟೈಮ್. ಎಲ್ಲ ಫಾದರ್ ಇದೇ ಹೇಳೋದು, ಡು ನಾಟ್ ವೇಸ್ಟ್ ಯುವರ್ ಟೈಮ್. ಆದ್ರೆ ದೇ ನೆವರ್ ಟೆಲ್ ಯು ವಾಟ್ ಟು ಡೂ ವಿತ್ ಯುವರ್ ಟೈಮ್. ನಿಮ್ ಟೈಮ್ ಜೊತೆಗೆ ಏನ್ ಮಾಡ್ಬೇಕು ಅಂತ ಯಾವ ಫಾದರ್ ಹೇಳಲ್ಲ. ಜಸ್ಟ್ ಡೋಂಟ್ ವೇಸ್ಟ್ ದ ಟೈಮ್, ಸ್ಪೆಂಡ್ ಯುವರ್ ಟೈಮ್ ಇನ್ ಸ್ಟಡೀಸ್ ಅಂತ ಹೇಳ್ತಾರೆ. ಹೇಳಿ ಬಿಡಿ, ಇದನ್ನ ಚೇಂಜ್ ಮಾಡೋಣ. ಫಾದರ್ ಸೆಡ್ ಟು ಮೀ ಡು ನಾಟ್ ವೇಸ್ಟ್ ಯುವರ್ ಟೈಮ್. ಇಲ್ಲಿ ಫಾದರ್ ಮಗನಿಗೆ ಹೇಳ್ತಾ ಇರೋದ್ರಿಂದ ಇದೇನಾಗುತ್ತೆ, ಅಡ್ವೈಸ್ಡ್ ಆಗುತ್ತೆ. ಅಡ್ವೈಸ್ ಕೂಡ ಇದರಲ್ಲೇ ಬರುತ್ತೆ, ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಅಡ್ವೈಸ್ ಕೂಡ ಬರುತ್ತೆ. ಓಕೆ, ದ ಫಾದರ್ ಅಡ್ವೈಸ್ಡ್ ಮೀ. ಈ ಡು ನಾಟ್ ಇದ್ದಾಗ ಈ ಡೂ ನ ಡ್ರಾಪ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಈ ನಾಟ್ ಇಂದ ಸೇರಿಸ್ಕೊಳ್ಳಿ. ಈ ನಾಟ್ ಏನಿದೆಲ್ಲ, ನಾಟ್ ಟು ಇಲ್ಲಿದ್ದ ನೋಡಿ, ಫಾದರ್ ಅಡ್ವೈಸ್ಡ್ ಮೀ ನಾಟ್ ಟು ವೇಸ್ಟ್ ಮೈ ಟೈಮ್. ಇದು ರೈಟ್ ಆನ್ಸರ್ ಇದೆ. ಇದು ಡು ನಾಟ್ ಇದೆ, ಇದು ಬೇಕಿಲ್ಲ. ಓಕೆ, ಇದು ರೈಟ್ ಆನ್ಸರ್. ನೋಡೋಣ ನೋಡಿ, ಫಾದರ್ ಅಡ್ವೈಸ್ಡ್ ಮೀ ನಾಟ್ ಟು ವೇಸ್ಟ್ ಮೈ ಟೈಮ್. ಏಕ್ ಸರ್ ಏನಾಗುತ್ತೆ, ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಏನು ಸಣ್ಣ ವ್ಯತ್ಯಾಸ ಅಂದ್ರೆ, ನೀವು ನೆಗೆಟಿವ್ ಇಂಪರೇಟಿವ್ ಇದ್ದಾಗ, ಡು ನಾಟ್ ಇದ್ದಾಗ ನೀವೇನ್ ಮಾಡಬೇಕು, ನಾಟ್ ಟು ಪ್ಲಸ್ ವರ್ಬ್ ನ ಸೇರಿಸಬೇಕು. ನೆಗೆಟಿವ್ ಇಂಪರೇಟಿವ್ ಸ್ಟಾರ್ಟಿಂಗ್ ವಿತ್ ಡು ನಾಟ್ ಆರ್ ಡೋಂಟ್ ಇದ್ದಾಗ ಇಂಡೈರೆಕ್ಟ್ ಸ್ಪೀಚ್ ಫಾರ್ಮುಲಾ ಏನ್ ಮಾಡ್ಬೇಕು, ನಾಟ್ ಟು ಪ್ಲಸ್ ವರ್ಬ್ ನ ಆಡ್ ಮಾಡ್ಬೇಕು. ಓಕೆ, ಇಲ್ಲಿ ಫಾದರ್ ತನ್ನ ಮಗನಿಗೆ ಹೇಳ್ತಾ ಇರೋದ್ರಿಂದ ಅದು ಗೈಡೆನ್ಸ್ ಇದೆ, ಹಾಗಾಗಿ ಆಗುತ್ತೆ. ದ ಮೆಂಟರ್ ಸೆಡ್ ಟು ಅಸ್. ಮೆಂಟರ್ ಅಂದ್ರೆ ನಿಮ್ಮ ಗೈಡ್ ಅಥವಾ ಕೋಚ್. ಡು ನಾಟ್ ಲೂಸ್ ಹೋಪ್. ಇಲ್ಲಿ ನೋಡಿ, ದ ಮೆಂಟರ್ ಅಡ್ವೈಸ್ಡ್ ಅಸ್ ನಾಟ್ ಟು ಲೂಸ್ ಹೋಪ್. She said to her brother, do not drive fast. ಇದೇನಾಗುತ್ತೆ, she advised her brother not to drive fast. The coach said to him, do not skip practice. The coach advised him not to skip practice. ಗೊತ್ತಾಯ್ತಾ, ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡಬೇಕು ಅಂತ ಗೊತ್ತಾಗಿದ್ರೆ ಎಸ್ ಆರ್ ಅಂತ ಕಾಮೆಂಟ್ ಹಾಕ್ಬೇಕು. ಓಕೆ, ಇಲ್ಲ ನೋ ಅಂತ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ದ ಆಫೀಸರ್ ಸೆಡ್ ಟು ದ ಸೋಲ್ಜರ್ಸ್ ಮಾರ್ಚ್ ಫಾರ್ವರ್ಡ್. ಏನಾಗುತ್ತೆ, ಸೆಡ್ ಟು ಇದೇನಾಗುತ್ತೆ, ಇದು ಆಫೀಸರ್ ಸೋಲ್ಜರ್ಸ್ ಹೇಳೋದ್ರಿಂದ ಏನಾಗುತ್ತೆ, ಆರ್ಡರ್ಡ್ ಆಗುತ್ತೆ. ಓಕೆ, ಕಮಾಂಡೆಡ್ ಆಗ್ಬೋದು. The officer commanded the soldier to march forward. To march forward. ಈ ರೀತಿ ಇರುವಂತದ್ದು ಆಪ್ಷನ್ಸ್. ಇದು ಆಪ್ಷನ್ ನಂಬರ್ ಸಿ ಇದೆ. ಯಾರೆಲ್ಲ ಆಪ್ಷನ್ ಸಿ ಅಂತ ಆನ್ಸರ್ ಮಾಡಿದ್ರಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ, ನೋ ವರೀಸ್. ನೋಡಿ, ಮಿಲಿಟರಿ ಹೈರಾರ್ಕಿಯಲ್ಲಿ ಆಫೀಸರ್ ಸೋಲ್ಜರ್ಸ್ ಗೆ ಕಮಾಂಡ್ ಮಾಡಬಹುದು ಅಥವಾ ಆರ್ಡರ್ ಮಾಡಬಹುದು. ಹಾಗಾಗಿ ಸೆಡ್ ಟು ಇದ್ರೆ ನೀವೇನ್ ಮಾಡಿ, ಆ ರೀತಿ ಬಳಕೆ ಮಾಡಿ. ಈಗ ನೋಡಿ, ಮುಂದ್ಗಡೆ ಇರೋ ಸೆಂಟೆನ್ಸ್ ಗಳನ್ನು ನೋಡೋಣ. ಇಲ್ಲ, ದ ಜನರಲ್ ಸೆಡ್ ಟು ದ ಟ್ರೂಪ್ಸ್ ಹಾಲ್ಟ್. ನೋಡಿ, ಜಸ್ಟ್ ಹಾಲ್ಟ್ ಅಂತ. ದ ಜನರಲ್ ಆರ್ಡರ್ ದ ಟ್ರೂಪ್ಸ್ ಟು ಹಾಲ್ಟ್. ದ ಸರ್ಜೆಂಟ್ ಸೆಡ್ ಟು ದ ರಿಕ್ರೂಟ್ ಸ್ಟ್ಯಾಂಡ್ ಅಟೆನ್ಷನ್. ಸ್ಟ್ಯಾಂಡ್ ಅಟ್ ಅಟೆನ್ಷನ್ ಇದೆ. ದ ಸರ್ಜೆಂಟ್ ಆರ್ಡರ್ ದ ರಿಕ್ರೂಟ್ ಟು ಸ್ಟ್ಯಾಂಡ್ ಅಟ್ ಅಟೆನ್ಷನ್.
The commander said to the squad, attack the base. The commander ordered the squad to attack the base. ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ಏನಿದೆ? ದ ಡಾಕ್ಟರ್ ಸೆಡ್ ಟು ದ ಪೇಷಂಟ್. ಇದು ರಿಪೋರ್ಟಿಂಗ್ ವರ್ಕ್. ಡಾಕ್ಟರ್ ಯಾವಾಗ್ಲೂ ಏನ್ ಮಾಡ್ತಾನೆ? ಪೇಷಂಟ್ಗೆ ಅಡ್ವೈಸ್ ಮಾಡ್ತಾನೆ, ಸಜೆಸ್ಟ್ ಮಾಡ್ತಾನೆ ಅಲ್ವಾ? ದ ಡಾಕ್ಟರ್ ಅಡ್ವೈಸ್ಡ್ ಆಗ್ಬೇಕು. ಟೇಕ್ ದೀಸ್ ಮೆಡಿಸಿನ್ಸ್ ರೆಗ್ಯುಲರ್ಲಿ ಇದೆ. ಇಲ್ಲಿ ದೀಸ್ ಕೂಡ ಚೇಂಜ್ ಮಾಡ್ಬೇಕಾಗತ್ತೆ. ದ ಡಾಕ್ಟರ್ ಅಡ್ವೈಸ್ಡ್ ದ ಪೇಷಂಟ್ ಟು ಟೇಕ್ ದೋಸ್ ಮೆಡಿಸಿನ್ಸ್ ರೆಗ್ಯುಲರ್ಲಿ. ಇದು ಕರೆಕ್ಟ್ ಆಗಿ ಇದೆ. ಡಾಕ್ಟರ್ ಅಡ್ವೈಸ್ ದ ಪೇಷಂಟ್. ಇಲ್ಲಿ ಟೂ ಇಲ್ಲ. ಅಡ್ವೈಸ್ ದ ಪೇಷಂಟ್ ಇದು ಬೇಕಿಲ್ಲ. ಇಫ್ ಇದೆ. ಇದನ್ನ ಎಸ್ ಆರ್ ನೋ ಕ್ವಶನ್ ಅಲ್ಲ. ಟು ಟೇಕ್ ದೀಸ್ ಇದೆ, ದೀಸ್ ಇದೆ. ಇಲ್ಲಿ ದೋಸ್ ಆಗ್ಬೇಕು. ಸಣ್ಣ ಸಣ್ಣ ವ್ಯತ್ಯಾಸಗಳು ಆಗುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಓಕೆ ನೋಡಿ, ಡಾಕ್ಟರ್ ಪೇಷಂಟ್ ಕಾಂಟೆಕ್ಸ್ಟ್ ಅಲ್ಲಿ ಅಡ್ವೈಸ್ ಅಂತ ಬರುತ್ತೆ. ಇಲ್ಲಿ ಟು ಟೇಕ್ ಮಾಡ್ಬೇಕಾಗತ್ತೆ. ದೀಸ್ ಇರೋದನ್ನ ದೋಸ್ ಮಾಡ್ಬೇಕಾಗತ್ತೆ. ಆಸ್ ಐ ಸಜೆಸ್ಟೆಡ್ ಅರ್ಲಿಯರ್. ಈಗ ಇಂಥದ ಎಕ್ಸಾಂಪಲ್ಸ್ ನೋಡೋದ್ರೆ, ದ ಡೈಟಿಷಿಯನ್ ಸೆಡ್ ಟು ಮೀ ಈಟ್ ದೀಸ್ ಗ್ರೀನ್ ವೆಜೀಸ್. ಇಲ್ಲಿ ಡೈಟಿಷಿಯನ್ ಅಡ್ವೈಸ್ಡ್ ಮೀ ಟು ಈಟ್ ದೋಸ್ ಗ್ರೀನ್ veggies. The trainer said to him, lift this weight carefully. ಇಲ್ಲಿ this ಏನಾಗುತ್ತೆ? ಅದು that ಆಗುತ್ತೆ. The trainer advised him to lift weight carefully. The dentist said to her, brush twice a day. The dentist advised her to brush twice a day. ಈಗ ಮುಂದಿನ ಕ್ವಶನ್ ಹೋಗೋಣ. He said to me kindly. ಏನಂತ? ಕೈಂಡ್ಲಿ ಓಪನ್ ದ ಡೋರ್. ರಿಕ್ವೆಸ್ಟ್ ಇದೆ. ಕೈಂಡ್ಲಿ ಅನ್ನೋದು ರಿಕ್ವೆಸ್ಟ್ ಇದೆ. ಹಾಗಾಗಿ ರಿಪೋರ್ಟಿಂಗ್ ವರ್ಕ್ ಏನಾಗುತ್ತೆ? ರಿಕ್ವೆಸ್ಟೆಡ್ ಬರುತ್ತೆ. ಕೈಂಡ್ಲಿ ಓಪನ್ ದ ಡೋರ್. He requested me that I should open the door. I should open the door. Requested me. That ಬರ್ತಾ ಇದೆ. ಹಾಗಾಗಿ ರಾಂಗ್. ರಿಕ್ವೆಸ್ಟೆಡ್ ಮೀ ಇಫ್ ಬರ್ತಾ ಇದೆ ಎಸ್ ಆರ್ ನೋ ಕ್ವಶನ್ ಇದ್ದಾಗ. ರಿಕ್ವೆಸ್ಟೆಡ್ ಮೀ ಟು ಓಪನ್ ದ ಡೋರ್ ಇದು ರೈಟ್ ಇದೆ. ಈ ಕೈಂಡ್ಲಿ ಅನ್ನೋ ಪದನು ಡ್ರಾಪ್ ಮಾಡ್ಬೇಕಾಗತ್ತೆ. ಅದು ಬೇಕಿಲ್ಲ. ಜಸ್ಟ್ ಲೈಕ್ ಪ್ಲೀಸ್ ಇದ್ದಂಗೆ. ನೋಡಿ, ಕೈಂಡ್ಲಿ ಮತ್ತೆ ಪ್ಲೀಸ್ ಇವೆಲ್ಲ ಅಬ್ಸರ್ವ್ ಆಗುತ್ತೆ. ರಿಕ್ವೆಸ್ಟ್ ಅನ್ನೋ ಪದದಲ್ಲಿ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ಅದು ಬೇಕಾಗೋದಿಲ್ಲ. ಅಂತದೇ ಕೆಲವೊಂದು ಪದಗಳನ್ನ, ಕೆಲವು ಸೆಂಟೆನ್ಸ್ ಗಳನ್ನ ನಾವು ಟ್ಯಾಕಲ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, they said to us kindly grant us permission. They said to us kindly grant the permission. ಇವುಗಳನ್ನ ನಾವು ಮಾಡೋಣ. ನೋಡಿ, ಇಲ್ಲಿ ಈ ಕೈಂಡ್ಲಿ ಅನ್ನೋ ಪದ ಏನಾಗಿದೆ? ಅಬ್ಸರ್ವ್ ಆಗಿದೆ ರಿಕ್ವೆಸ್ಟೆಡ್ ಪದದಲ್ಲಿ. ಅಂದ್ರೆ ಅಬ್ಸರ್ವ್ ಅಂದ್ರೆ ಅದನ್ನು ಅದರಲ್ಲಿ ತಗೊಂಡ್ಬಿಟ್ಟಿದೆ. Grant them permission. To grant them permission. Passenger said to the driver, kindly stop here. Requested the driver to stop there. Here is ಏನಾಗುತ್ತೆ? There ಆಗುತ್ತೆ. The applicant said to the manager, kindly review my resume. The applicant requested the manager to review his resume. Okay. Next ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ. ಮದರ್ ಸೆಡ್ ಟು ದ ಚೈಲ್ಡ್. ಏನಂತ ಹೇಳ್ತಾರೆ ಮದರ್ ಚೈಲ್ಡ್ಗೆ? ಡೋಂಟ್ ಟಚ್ ದ ಫೈರ್, ಅದರ್ವೈಸ್ ವಿಲ್ ಬರ್ನ್ ಯುವರ್ ಹ್ಯಾಂಡ್. ಮದರ್ ಟೋಲ್ಡ್ ದ ಚೈಲ್ಡ್. ಟೋಲ್ಡ್ ಇದೆ, ಹಾಗಾಗಿ ದ ಮದರ್ ವಾರ್ಡ್ ಪಾಸಿಬಲಿ ನಾಟ್ ಟು ಟಚ್ ದ ಫೈರ್. ಇದು ರೈಟ್ ಆನ್ಸರ್. ಆಪ್ಷನ್ ಬಿ ಅಂತ ಯಾರು ಆನ್ಸರ್ ಮಾಡಿದ್ರಿ? ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಿ. ಮುಂದಿನ ನೋಡೋಣ. ಆಪ್ಷನ್ ಬಿ ರೈಟ್ ಆನ್ಸರ್ ಇದೆ. ಇಲ್ಲಿ ನೋಡ್ಬೋದು. ಅಂತದ ಸಿಮಿಲರ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಏನಿದೆ? ದ ಗಾಡ್ ಸೆಡ್ ಟು ದ ಟೂರಿಸ್ಟ್, ಡೋಂಟ್ ಕ್ರಾಸ್ ದ ಫೆನ್ಸ್. ಡೋಂಟ್ ಕ್ರಾಸ್ ದ ಫೆನ್ಸ್ ಇದೆ. ಇಲ್ಲಿ ಸೆಡ್ ಟು ಏನಾಗುತ್ತೆ? ವಾರ್ನ್ ಆಗುತ್ತೆ. ನಾಟ್ ಟು ಕ್ರಾಸ್ ದ ಫೆನ್ಸ್. ಹಾಗೆ he said to his friend, do not trust that stranger. He warned his friend not to trust that stranger. The sign said, don't swim in this lake.
ದ ಸೈನ್ ವಾಂಡ್ ನಾಟ್ ಟು ಸ್ವಿಮ್ ಇನ್ ದಟ್ ಲೇಕ್ ಆಗಿ ಬದಲಾಗುತ್ತೆ. ಅದು ನೀವು ಗಮನಿಸಬೇಕಷ್ಟೇ, ಮತ್ತೇನಿಲ್ಲ. ಈಗ ಮುಂದಿನ ಎಕ್ಸಾಂಪಲ್ ಹೋಗೋಣ. ಮುಂದಿನ ಎಕ್ಸಾಂಪಲ್ 8th ಕ್ವಶನ್ ಏನ್ ಬರುತ್ತೆ? ದ ಲೈಬ್ರರಿಯನ್ ಸೆಡ್ ಟು ದ ಸ್ಟೂಡೆಂಟ್ಸ್ ಕೀಪ್ ಕ್ವೈಟ್. ಈ ಲೈಬ್ರರಿಯನ್ ಅಂದ್ರೆ ಹೈಯರ್ ಅಥಾರಿಟಿ, ಸ್ಟೂಡೆಂಟ್ಸ್ ಗೊತ್ತಿದೆ ಅಲ್ಲ, ಇವರು ರಿಸೀವಿಂಗ್ ಎಂಡ್ ಇರ್ತಾರೆ. ಹಾಗಾಗಿ ಈ ಪದ ಏನಾಗುತ್ತೆ? ಅಡ್ವೈಸ್ಡ್ ಅಂತ ಪದ ಆಗುತ್ತೆ, ಅಥವಾ ಇನ್ಸ್ಟ್ರಕ್ಟೆಡ್ ಅಂತ ಯಾವ್ದಾದ್ರು ಮಾಡ್ಕೋಬಹುದು. ಅಡ್ವೈಸ್ಡ್ ಅಥವಾ ಇನ್ಸ್ಟ್ರಕ್ಟೆಡ್ ಯಾವುದು ಬರುತ್ತೆ ನೋಡೋಣ. ನೋಡಿ, ಇನ್ಸ್ಟ್ರಕ್ಟೆಡ್ ಬೆಟರ್ ವರ್ಡ್, ಯಾಕಂದ್ರೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ, ಅಡ್ವೈಸ್ ಕೊಡ್ತಾ ಇಲ್ಲ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ದ ಲೈಬ್ರರಿಯನ್ ಇನ್ಸ್ಟ್ರಕ್ಟೆಡ್ ದ ಸ್ಟೂಡೆಂಟ್ಸ್ ಟು ಕೀಪ್ ಕ್ವೈಟ್. ಆಪ್ಷನ್ ಡಿ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಆನ್ಸರ್ ಮಾಡಿದ್ರ ಕರೆಕ್ಟ್ ಆಗಿ ಮಾಡಿದ್ರ. ಲೈಬ್ರರಿಯನ್ ಕೊಡ್ತಿರೋದು ಫಾರ್ಮಲ್ ಡೈರೆಕ್ಷನ್. ಫಾರ್ಮಲ್ ಡೈರೆಕ್ಷನ್ ಬಂದಾಗೆಲ್ಲ ಟೀಚರ್ ಸ್ಟೂಡೆಂಟ್ಗೆ, ಲೈಬ್ರರಿಯನ್ ಸ್ಟೂಡೆಂಟ್ಸ್ಗೆ, ಕಮಾಂಡರ್ ಅವನ ಕೆಳಗಡೆ ಇರುವಂತಹ ಟ್ರೈನೀಸ್ಗೆ, ಇದೆಲ್ಲ ಆ ರೀತಿ ಪದಗಳು ಗೊತ್ತಾ ಹೋಗುತ್ತೆ. ಈಗ ಮುಂದಿನ ಪದಕ್ಕೆ ಹೋಗೋಣ. ಮುಂದಿನ ಸೆಂಟೆನ್ಸ್ ಕಡೆ ನೋಡೋಣ. ದ ಇನ್ವಿಜಿಲೇಟರ್ ಸೆಡ್ ಟು ದ ಕ್ಯಾಂಡಿಡೇಟ್ ಸ್ಟಾಪ್ ರೈಟಿಂಗ್. ಇನ್ಸ್ಟ್ರಕ್ಟೆಡ್ ನೋಡಿ, ಇನ್ಸ್ಟ್ರಕ್ಟೆಡ್ ದ ಕ್ಯಾಂಡಿಡೇಟ್ಸ್ ಟು ಸ್ಟಾಪ್ ರೈಟಿಂಗ್. The director said to the actors, take your positions. The director instructed the actors to take their position. Ivar iddದ್ದು ಇಲ್ಲಿ ಏನಾಗಿದೆ? There ಆಗಿದೆ. The flight attendant said to the passengers, fasten your seat belt. ಇದೇನಾಗುತ್ತೆ? Instructed passenger to fasten their seat belts. ಈ ರೀತಿ ಬದಲಾಗುತ್ತೆ. ಮುಂದೆ ಹೋಗೋಣ. 9th question. Captain said to the players, follow me. ಹೌದ್ರಾ? ಇಲ್ಲಿ ಇದು ಪ್ರೊನೌನ್ ಚೇಂಜ್ ಆಗುತ್ತೆ, ಮತ್ತೆ ಇಲ್ಲಿ ಟು ಬರುತ್ತೆ. ದ ಕ್ಯಾಪ್ಟನ್ ಆರ್ಡರ್ಡ್ ದ ಪ್ಲೇಯರ್ಸ್ ಟು ಫಾಲೋ ಹಿಮ್. ಆಪ್ಷನ್ ಏನೇ ಕರೆಕ್ಟ್ ಆಗಿದೆ. ಇಲ್ಲಿ ಟೋಲ್ಡ್ ಇದೆ, ಇಲ್ಲಿ ಆಸ್ಕ್ಡ್ ಇದೆ, ಇಲ್ಲಿ ಸೆಡ್ ಇದೆ, ಆರ್ಡರ್ಡ್ ಇರೋದು ಸರಿಯಾಗಿ ಇದೆ. ನೋಡಿ, ಇಲ್ಲಿ ಪ್ರೊನೌನ್ ಶಿಫ್ಟ್ ಮೀ ಇದೇನಾಗುತ್ತೆ? ಹಿಮ್ ಆಗುತ್ತೆ. ಇದೇ ರೀತಿ ಎಕ್ಸಾಂಪಲ್, ಸಿಮಿಲರ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ನೋಡೋಣ. The guide said to the tourist, follow me closely. The guide instructed ಆಗುತ್ತೆ tourist to follow him closely. The leader said to the team, listen to me. The leader ordered the team to listen him. The boss said to the employees, send me the report. The boys ordered the employee to send him the report. Pronoun change ಅನ್ನು ಕೂಡ ನೀವು ಫೋಕಸ್ ಮಾಡಬೇಕಾಗತ್ತೆ. ಇವತ್ತಿನ ಈ ಸೆಷನ್ ನ ಲಾಸ್ಟ್ ಕ್ವಶನ್, 10th ಕ್ವಶನ್. He said to her friend, please wait for me. ಈ ಪ್ಲೀಸ್ ಏನಾಗುತ್ತೆ? ಅದು ಈ ಪದಗಳಿಗೆ ರಿಕ್ವೆಸ್ಟೆಡ್ ಒಳಗೆ ಅಬ್ಸರ್ವ್ ಆಗುತ್ತೆ. ಆನ್ಸರ್ನ ಪಿಕ್ ಮಾಡಿ. ರಿಕ್ವೆಸ್ಟೆಡ್ ಇದು ಆಸ್ಕ್ಡ್ ಇದೆ, ರಿಕ್ವೆಸ್ಟೆಡ್ ಹರ್ ಫ್ರೆಂಡ್, ದಿಸ್ ಈಸ್ ರೈಟ್. ಶಿ ರಿಕ್ವೆಸ್ಟೆಡ್ ಹರ್ ಫ್ರೆಂಡ್ ಟು ವೇಟ್ ಫಾರ್ ಹರ್. ವೇಟ್ ಫಾರ್ ಮೀ ಏನಿದೆ, ವೇಟ್ ಫಾರ್ ಹರ್ ಆಗಿ ಬದಲಾಗ್ತಾ ಹೋಗುತ್ತೆ. ಇಂಥದೇ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಕೆ ನೋಡಿ. He said to his colleague, please cover my shift. ಏನಾಗುತ್ತೆ? ರಿಕ್ವೆಸ್ಟೆಡ್ his colleague to cover his shift. I said to the waiter, please bring the bill. ಏನಾಗುತ್ತೆ? I requested the waiter to bring the bill. The child said to his mother, please buy me a toy. ಏನಾಗುತ್ತೆ? The child requested his mother to buy him a toy. ನೋಡಿ ಗೈಸ್, ಇದುವರೆಗೆ ನಾವು ನಿಮಗೆ ಏನೆಲ್ಲ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರುತ್ತೆ ಆ ಎಲ್ಲ MCQs ಗಳನ್ನ, ಕಾನ್ಸೆಪ್ಟ್ ಗಳನ್ನ ಈಗಾಗಲೇ ನಾನು ನಿಮಗೆ ಟೀಚ್ ಮಾಡಿದ್ದೇನೆ. ಓಕೆ, ಮುಂದೆ ನಿಮಗೆ ಬೇರೆ ಲಿಟ್ರರಿ ಐಟಮ್ಸ್ಗಳು ಹೇಳ್ತಾ ಹೋಗ್ತೀನಿ. ಯಾರು ಇಂಗ್ಲಿಷ್ ಆಸ್ಪಿರೆಂಟ್ ಇದ್ದಾರೆ, HSTR GPSTR, ಅವರಿಗೆ ಆ ತರಗತಿಗಳು ಅನುಕೂಲ ಆಗುತ್ತೆ. ಹಾಗಾಗಿ ಲಿಟ್ರರಿ ಟರ್ಮ್ಸ್ ಮೇಲೆ ನಾನು ಇಂಗ್ಲಿಷ್ ಆಸ್ಪಿರೆಂಟ್ಸ್ಗೆ ಹೇಳ್ತಾ ಹೋಗ್ತೀನಿ.
ಜನರಲ್ ಇಂಗ್ಲಿಷ್ ಗ್ರಾಮರ್ ಅಥವಾ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇತ್ತು ಅಲ್ಲಿ ನಾನು ನಿಮಗೆ ಎಲ್ಲಾ ಕಾನ್ಸೆಪ್ಟ್ ಅನ್ನ ಫಿಗರ್ ಅನ್ನು ಎಲ್ಲಾ ಕಾನ್ಸೆಪ್ಟ್ ಎಕ್ಸಾಮ್ ಬರುವಂತ ಎಲ್ಲಾ ಕಾನ್ಸೆಪ್ಟ್ ಡೀಟೇಲ್ಡ್ ಮತ್ತೆ MCQs ಅನ್ನ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಡೀಟೇಲ್ಡ್ ಮತ್ತೆ MCQs ಎರಡೂ ಕೂಡ ಕವರ್ ಆಗಿದೆ. ಓಕೆ, ಥ್ಯಾಂಕ್ ಯು.